ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮ್ಮ ಶುಭೋದಯ ಮಗ. ನೆನ್ನೆ ಮ್ಯಾಚಲ್ಲಿ ಪಾಕಿಸ್ತಾನದನ್ನ ಟ್ರೋಲ್ ಮಾಡೋದು ಸಪ್ರೇಟು, ಬಟ್ ಹಾರ್ದಿಕ್ ಪಾಂಡ್ಯನೂ ಕೂಡ ಟ್ರೋಲ್ ಮಾಡಿಬಿಟ್ರು. ಹಾರ್ದಿಕ್ ಪಾಂಡ್ಯ ಏನು ಗುರು ನೀನು ಬುದ್ಧಿಗೆ ಇಷ್ಟ ಅವನ ಅಜ್ಜಿ ಮೆಟ್ಸಿಗಾಕ, ಏನು ಗುರು ನಿಂದು ಬುದ್ಧಿ ಅಲ್ಕ ಬುದ್ಧಿಗಳು, ಒಬ್ರು ಏನಾರು ಮಾಡಕ್ಕೆ ಹೋಗ್ತಾವ್ರೆ ಅಂತ ಅಂದರೆ ಅದನ್ನು ಅಧ್ವಾನ ಮಾಡೋದ್ರಲ್ಲೇ ನಿಂದು ನೆಮ್ಮದಿನ ಅದು ಇದು ಅಂತ ಸಿಕ್ಕಾಪಟ್ಟಿ ಟ್ರೋಲ್ಗಳು ಹಾರ್ದಿಕ್ ಪಾಂಡ್ಯ ಅವ್ರ ಮೇಲೆ ಬಂದು. ಪಾಪ ಹಾರ್ದಿಕ್ ಪಾಂಡ್ಯ ಬಾಬರ್ ಆಜಮ್ ಅವ್ರದ್ದು ಇವ್ರದ್ದು ಎಲ್ಲ ವಿಕೆಟ್ಗಳೆಲ್ಲ ಎತ್ತಿದ್ದಾರೆ. ಅಫಿಷಿಯಲ್ ಫಾದರ್ ಆಫ್ ಬಾಬರ್ ಆಜಮ್ ಆಗಿ ಹೋಗ್ಬಿಟ್ಟಿದ್ದಾರೆ, ಯಾಕೆಂದರೆ ಪದೇ ಪದೇ ಅವ್ರ ವಿಕೆಟ್ ಅವರೇ ಎತ್ತುತ್ತಾ ಇರೋದು. ಸೊ ಆದ್ರೂ ಕೂಡ ಫ್ಯಾನ್ಸ್ಗಳು ಟ್ರೋಲ್ ಮಾಡಿದ್ರು, ಇಂಡಿಯನ್ ಫ್ಯಾನ್ಸ್ಗಳೇ ಸ್ವಲ್ಪ ಜನ ಟ್ರೋಲ್ ಮಾಡಿದ್ರು ಹಾರ್ದಿಕ್ ಪಾಂಡ್ಯ ಅವ್ರನ್ನ. ಏನಕ್ಕೆ ಅಂದರೆ ವಿರಾಟ್ ಕೊಹ್ಲಿ ಅವರ ಮ್ಯಾಟ್ರಿಗೆ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಯೋದನ್ನ ಬಿಡ್ತಾ ಇವಲ್ಲ ಹಾರ್ದಿಕ್ ಪಾಂಡ್ಯ, ಏನಕ್ಕೆ ಆ ಥರ ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗ್ತಿದ್ರೆ. ಅವ್ರು ಔಟ್ ಆಗಿದ್ದು ಬಾಲ್ ಡೌನ್ದಲ್ಲೇ ಹೋಗ್ತಿರೋಂಥ ಬಾಲ್ ಅಷ್ಟೇ, ವರ್ಡ್ ಹೋಗ್ತಿರೋಂಥ ಬಾಲ್ ಟಚ್ ಮಾಡ್ಕೊಂಡು ಫೋರ್ ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು ಹಾರ್ದಿಕ್ ಪಾಂಡ್ಯ ಅವರು. ಶಾಹಿನ್ ಶಾಫ್ರಿದಿ ಅವರ ಔಟ್ ಆಗೋ ಬಾಲೇ ಅಲ್ಲ ಅದು, ಅದಕ್ಕೆ ಫೋರ್ ಹೊಡೆಯಕ್ಕೆ ಹೋಗ್ಬಿಟ್ಟು ಟಚ್ ಮಾಡ್ಕೊಂಡು ಔಟ್ ಆಗಿದ್ದು. ಸೊ ಆ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಸೆಂಚುರಿ ಮಾಡಕ್ಕೆ ಬಿಡಬೇಕಾಗಿತ್ತು. ಇನ್ನು ಎಷ್ಟು ಗುರು, ಇನ್ನು 10 ಓವರ್ ಮೇಲಿದೆ ಇಲ್ಲಿ, ಆರಾಮಾಗಿ ಇಂಡಿಯಾ ಕಣ್ಣು ಮುಚ್ಕೊಂಡು ಆಡಿದ್ರು ಕೂಡ ಗೆಲ್ತಾರೆ ಅಂತ ಗೊತ್ತಾಗೋಗ್ಬಿಟ್ಟಿದ್ದು ಆಲ್ರೆಡಿ. ಈ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಸೆಂಚುರಿ ಮಾಡೋದಕ್ಕೆ ಬಿಡಬೇಕಾಗಿತ್ತು ಅನ್ನೋದು ಸ್ವಲ್ಪ ಜನ ಫ್ಯಾನ್ಸ್ಗಳ ಆಲೋಚನೆ ಎಲ್ಲರಿಗೂ ಆಲ್ಮೋಸ್ಟ್ ಹಂಗೇನೇ ಇತ್ತು. ಯಾಕಂದರೆ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ವಿರಾಟ್ ಕೊಹ್ಲಿ ಜೊತೆಗೆ ಶ್ರೇಯಸ್ ಅಯ್ಯರ್ ಇದ್ದಿತ್ತು ಅಂದ್ರೂ ಕೂಡ ವಿರಾಟ್ ಕೊಹ್ಲಿಗೆ ಸೆಂಚುರಿ ಮಾಡೋದಕ್ಕೆ ಬಿಟ್ಕೊಂಡು ಕೊಟ್ಟಿರೋರು ಅನ್ನೋ ಎಕ್ಸ್ಪೆಕ್ಟೇಷನೇ ನಮಗೆ ಇದ್ದಿದ್ದು. ಬಟ್ ಶ್ರೇಯಸ್ ಅಯ್ಯರ್ದು ಮಾತ್ರ ಕಡಕ್ಕಾಗೆ ಕ್ಯಾಚ್ ನೀಡಿದ್ರು ಇಮಾಮ್ ಮುಲಕ್ ಅವರು. ನಾನು ಅಂದ್ಕೊಂಡಿದ್ದೆ 2 ವಿಕೆಟ್ ಲಾಸಲ್ಲೇನೋ ಹೊಡಿತಾರೆ ಅಂತ, 3ನೇ ವಿಕೆಟು ಬೀಳಲ್ಲ ಅಂತ ನನಗೆ ಹೇಳಿದೆ. ಬಟ್ ಬಿತ್ತು ಅನ್ಫಾರ್ಚುನೇಟಾಗಿ ಹಾರ್ದಿಕ್ ಪಾಂಡ್ಯ ಬಂದರು. ಹಾರ್ದಿಕ್ ಪಾಂಡ್ಯನೇ ಬರಬೇಕಾಗಿತ್ತು ಆ ಒಂದು ಇದರಲ್ಲಿ ಅಂತ ಅಂದ್ಕೊಂಡ್ವಿ ನಾವು, ಬೇರೆಯವ್ರನ್ನ ಕಳಿಸ್ಬೋದಾಗಿದೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಎಲ್ಲ ಹಾಳು ಮಾಡ್ತಾರೆ ಅಂತ ಗೊತ್ತಿದ್ದು. ಹಾರ್ದಿಕ್ ಪಾಂಡ್ಯ ವಿಕೆಟ್ ಬೀಳಲಿ ಅಂತ ಎಷ್ಟೋ ಜನ ಫ್ಯಾನ್ಸ್ಗಳು ಕಾಯ್ಕೊಂಡು ಕೂತ್ಕೊಂಡಿದ್ರು. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಇದ್ದ ಅಂತಂದರೆ ವಿರಾಟ್ ಕೊಹ್ಲಿಗೆ ಸೆಂಚುರಿ ಹೊಡೆಯೋದಕ್ಕೆ ಬಿಡೋದಿಲ್ಲ, ಇದಂತೂ ಗೊತ್ತು. ಯಾಕಂದರೆ ಸುಮಾರು ಇನ್ಸ್ಟೆನ್ಸಲ್ಲಿ ನಾವು ನೋಡ್ಬಿಟ್ಟಿದ್ದೀವಿ. 50 ಹೊಡೆಯೋ ಟೈಮಲ್ಲಿ ಅಥವಾ ಒಂದು 100 ಹೊಡೆಯೋಂಥ ಟೈಮಲ್ಲಿ ಯಾವುದನ್ನೋ ಒಬ್ಬ ಪ್ಲೇಯರ್ಗೆ ಹಾರ್ದಿಕ್ ಪಾಂಡ್ಯ ಆದರೆ ಈಸಿಯಾಗಿ ಬಿಟ್ಕೊಂಡು ಕೊಡೋದಿಲ್ಲ, ತ್ಯಾಗ ಮಾಡೋದಿಲ್ಲ. ಆ್ಯಂಡ್ ಅವರು ಓಪನ್ ಆಗಿ ಹೇಳಿದರೆ ನನಗೆ ಇಂಡಿವಿಜುವಲ್ ಸ್ಕೋರ್ ಎಲ್ಲ ಮ್ಯಾಟ್ರ್ ಆಗೋದಿಲ್ಲ ಗುರು, ಇಂಡಿವಿಜುವಲ್ ಮೈಲ್ಸ್ಟೋನ್ಗಳು ಇವು ಅವೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಅದು ಬೇರೆಯವ್ರದ್ದೇ ಆಗಿರಲಿ ನಂದೇ ಆಗಿರಲಿ, ನಾನು ಇಂಡಿವಿಜುವಲ್ ಸ್ಕೋರಿಗೋಸ್ಕರ ಆಡೋದಿಲ್ಲ ಯಾವತ್ತೂ, ಬೇರೆಯವ್ರದ್ದು ಹಾಳು ಮಾಡ್ತೀನಿ ಅಂತ ಏನು ಹೇಳಿಲ್ಲ. ಒಟ್ಟಲ್ಲಿ ಇಂಡಿವಿಜುವಲ್ ಮೈಲ್ಸ್ಟೋನ್ಗೋಸ್ಕರ ಆಡೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಅವ್ರು ಅಗ್ರೆಸಿವ್ ಬ್ಯಾಟಿಂಗ್ನ ಸ್ಟಾರ್ಟಿಂಗಿಂದನೇ ಆಡ್ತಾ ಇದ್ದಿದ್ದು. ನಿಮ್ಮ ಸೆಂಚುರಿ ನಾನು ಡ್ಯಾಶ್ ಸಮಾನ ಅಂತಾರೆ ಹಾರ್ದಿಕ್ ಪಾಂಡ್ಯ ಅವರು. ಮೈಲ್ಸ್ಟೋನು ಗಿಲ್ಸ್ಟೋನು ಅವೆಲ್ಲ ಬೇಕಾಗಿಲ್ಲ ಗುರು, ನಮಗೆ ರನ್ ರೇಟ್ ಮುಖ್ಯ. ಆದಷ್ಟು ಬೇಗ ಮ್ಯಾಚ್ನ ಮುಗಿಸ್ತೀವ, ಅವನ ಅಜ್ಜಿ ಕ್ವಾಲಿಫೈ ಆಗ್ತೀವ, ಅದು ಮುಖ್ಯ ನಮಗೆ. ನಿಮ್ದೆಲ್ಲ ಸೆಂಚುರಿ ಗಿಂಚುರಿ ಎಲ್ಲ ಆಮೇಲೆ ಇಟ್ಕೊಳ್ಳಿ. ಏನೆಲ್ಲ ಎಮೋಷ್ನಲ್ ಫುಲ್ಗಳು ಆಗ್ತಾ ಇದ್ದೀರಾ? ಹಾರ್ದಿಕ್ ಪಾಂಡ್ಯ ಹೇಳ್ತಾ ಏನು ಎಮೋಷ್ನಲ್ ಫುಲ್ಗಳು ಆಗ್ತಿದ್ರೆ ಎಲ್ಲರೂ, ಸೆಂಚುರಿ ಬೇಕಾ ನಿಮಗೆ? ಆದಷ್ಟು ಬೇಗ ಮ್ಯಾಚ್ ಮುಗಿಸೋದು ನೋಡುಗರು ಅಂತ ಹಾರ್ದಿಕ್ ಪಾಂಡ್ಯ ಯಾವಾಗಲೂ ಅದನ್ನೇ ಹೇಳೋದವರು. ಅದಕ್ಕೋಸ್ಕರ ಅವ್ರು ಅಗ್ರೆಸಿವ್ ಬ್ಯಾಟಿಂಗ್ನ ಅವ್ರ ಆಟನ ಅವ್ರು ಆಡ್ತಾ ಇದ್ರು ಅಷ್ಟೇ. ಇಲ್ಲಿ ಹಾರ್ದಿಕ್ ಪಾಂಡ್ಯ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ಸು ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಎಮೋಷನಲ್ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ. ಬಟ್ ಹಾರ್ದಿಕ್ ಪಾಂಡ್ಯ ಪ್ರಾಕ್ಟಿಕಲ್ ಆ್ಯಂಗಲಲ್ಲಿ ಯೋಚನೆ ಮಾಡಿಬಿಟ್ಟು ಮ್ಯಾಚ್ನ ಮುಗಿಸೋದಕ್ಕೆ ಅಂತ ಹೋಗಿದ್ರು ಅಷ್ಟೇ. ಪರ್ಸನಲ್ ಮೈಲ್ಸ್ಟೋನು ಅವು ಇವೆಲ್ಲ ನನಗೆ ಬರೋದಿಲ್ಲ ಗುರು, ನನಗೂ ಬರೋಲ್ಲ, ಬೇರೆ ಪ್ಲೇಯರ್ಗೂ ಬರೋಲ್ಲ, ಯಾರಿಗೂ ಬರೋಲ್ಲ, ಇಂಡಿಯಾ ಗೆಲ್ಲೋದು ಅಷ್ಟೇ ಮುಖ್ಯ ಅಂತ ಹಾರ್ದಿಕ್ ಪಾಂಡ್ಯ ಅವರು ಯೋಚನೆ ಮಾಡ್ತಾರೆ. ಬಟ್ ಫ್ಯಾನ್ಸ್ಗಳು ಎಮೋಷನಲ್ ಆ್ಯಂಗಲಿಂದ ಯೋಚನೆ ಮಾಡ್ತಾರೆ. ಹೌದು, ಎಮೋಷನಲ್ ಈ ಒಂಥರ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಬಂದಾಗ ಸೆಂಚುರಿ ಓಡಿಸ್ಬೇಕು ವಿರಾಟ್ ಕೊಹ್ಲಿ ಅವ್ರದ್ದು ಅಂತ ಎಮೋಷನಲ್ ಆ್ಯಂಗಲಿಂದ ಫ್ಯಾನ್ಸ್ಗಳಂತೂ ಯೋಚನೆ ಮಾಡ್ತಾನೆ ಇದ್ವಿ. ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಆಡ್ತಾ ಇರಬೇಕಾದ್ರೂ ಯೋಚನೆ ಮಾಡ್ತಿದ್ವಿ, ವಿರಾಟ್ ಕೊಹ್ಲಿ ಹೆಂಗೆ ಕ್ಯಾಲ್ಕುಲೇಷನ್ ಆಯಿತು ಅಂತಂದರೆ ಶ್ರೇಯಸ್ ಅಯ್ಯರ್ ಸ್ವಲ್ಪ ನಿಧಾನಕ್ಕೆ ಆಡ್ತು ಅಂದರೆ ವಿರಾಟ್ ಕೊಹ್ಲಿ ಹೆಂಗೆ ನಿಧಾನಕ್ಕೆ ಸೆಂಚುರಿ ಮಾಡ್ಕೋಬೋದು, ಅದು ಇದು ಅಂತೆಲ್ಲ ಅನಲೈಸ್ ಮಾಡ್ತಾನೆ ಇದ್ವಿ. ಬಟ್ ಇವಾಗ ಫ್ಯಾನ್ಸ್ಗಳು ಟ್ರೋಲ್ ಮಾಡ್ತಿರೋ ರೀತಿ ಹೆಂಗಿದೆ ಅಂತಂದರೆ, ನೋಡುಗರು ಅಲ್ಲ ಅಕ್ಷರ್ ಪಟೇಲ್ ನೋಡುಗರು ಚಿಂದಂತ ಹುಡುಗ ನೋಡಿ, ವಿರಾಟ್ ಕೊಹ್ಲಿಗೆ ಪ್ಲ್ಯಾನ್ ಮಾಡಿ ಯಾವ ಥರ ಸೆಂಚುರಿ ಹೊಡ್ಸ್ಕೊಂಡು ಕೊಟ್ಟರು ಅಲ್ಲಿ ಅಂತ. ಬೇಕಾಗಿದ್ದು 5 ರನ್, ಲಾಸ್ಟಲ್ಲಿ 5 ರನ್ ಬೇಕಾಗಿತ್ತು. ಒಂದು ಸಿಂಗಲ್ ತೊಗೊಂಡ್ರೆ ವಿರಾಟ್ ಕೊಹ್ಲಿ ಲಾಸ್ಟ್ ಬಾಲಲ್ಲಿ. ಗೊತ್ತಿತ್ತು ವಿರಾಟ್ ಕೊಹ್ಲಿಗೆ ಅಲ್ಲಿ ಅಷ್ಟು ಈಸಿಯಾಗಿ ರನ್ ಇರಲಿಲ್ಲ ಅಂತ, ಬಟ್ ಅದನ್ನು ಕೂಡ ಓಡಿದ್ರು. ಯಾಕಂದರೆ ನೆಕ್ಸ್ಟ್ ಅವ್ರ ಬ್ಯಾಟಿಂಗ್ ಬರಬೇಕಾಗಿತ್ತು. ಇಂಡಿಯಾಗೆ ಬೇಕು 4 ರನ್ನು, ವಿರಾಟ್ ಕೊಹ್ಲಿಗೆ ಬೇಕು 5 ರನ್ನು ಸೆಂಚುರಿ ಕಂಪ್ಲೀಟ್ ಮಾಡೋದಕ್ಕೆ. ಅವಾಗ 4 ರನ್ ಇದ್ದಾಗ ಒಂದು ಸಿಂಗಲ್ ತಗೊಳ್ಳೋಣ, ಮತ್ತೆ ವಾಪಸ್ ಸ್ಟ್ರೈಕ್ ಹಾಕಿಸ್ಕೊಳ್ಳೋಣ, ರೊಟೇಷನ್ ಮಾಡಿದ್ರು ಆ ಸ್ಟ್ರೈಕ್ನ ಅಕ್ಷರ್ ಪಟೇಲ್ ಅವರು. ಅವಾಗ ಅಕ್ಷರ್ ಪಟೇಲ್ ಹೊಡೆದಿರ್ಬೋದಾಗಿತ್ತು. ತೆಗೆದವನ ಅಜ್ಜಿ ನನಗೂ ಕೂಡ ಪರ್ಸನಲ್ ಬಯಸ್ತವ್ರು ಇಂಪಾರ್ಟೆಂಟ್ ಅಲ್ಲ ತೆಗೆದು ಹೊಡೆದಿರ್ಬೋದಾಗಿತ್ತಲ್ಲ ಫೋರು. ಅವನ ಅಜ್ಜಿ ಹೊಡೆಯೋದು ಎಷ್ಟೊತ್ತು, 4 ಹೊಡೆಯೋದು 6 ಹೊಡೆಯೋದು. ಬಟ್ ಅಕ್ಷರ್ ಪಟೇಲ್ ಸಿಂಗಲ್ ಕೊಟ್ಟರು ಸೆಂಚುರಿ ಕಂಪ್ಲೀಟ್ ಮಾಡ್ಕೊಚಿ ನಾಡಿದು ಅಂತ. ಸೊ ಇದು ಒಳ್ಳೆತನ ಅಂತ ಎಲ್ಲರೂ ಜನಗಳು ಹೇಳುವಂಥದ್ದು. ಸೊ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ ಅವರಿಂದನೂ ಕೂಡ. ಬಟ್ ಹಾರ್ದಿಕ್ ಪಾಂಡ್ಯನೇ ಬೇರೆ, ಅಕ್ಷರ್ ಪಟೇಲೇ ಬೇರೆ. ಇಬ್ಬರು ಮೈಂಡ್ ಸೆಟ್ಟು ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಇದೆ. ನಾವು ಇವ್ರ ಮೈಂಡ್ ಸೆಟ್ನ ಅವ್ರ ಮೈಂಡ್ ಸೆಟ್ಟಿಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಗಂಭೀರ ಹೇಳ್ತಾರೆ ಸ್ವಲ್ಪ ಒಂದೊಂದು ಟೈಮಲ್ಲಿ ಪರ್ಸನಲ್ ಮೈಲ್ಸ್ಟೋನ್ಗಳೆಲ್ಲ ಇಂಪಾರ್ಟೆಂಟ್ ಎಲ್ಲ ಅದು ಇದು ಅಂತ ಹೇಳ್ತಾರೆ. ಸೊ ಇವರು ಹಾರ್ದಿಕ್ ಪಾಂಡ್ಯ ಅವರು ಗಂಭೀರಣ್ಣನ ಮೈಂಡ್ ಸೆಟ್ಟಿಗೆ ಬಿದ್ದಿರೋರು ಆಯಿತಾ. ಅವ್ರನ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ, ನೀವು ಏನೇ ಮಾಡೋ ಚೇಂಜ್ ಮಾಡೋಕ್ಕಾಗೋದಿಲ್ಲ. 99 ಇದನ್ನು ಬಂದ್ಬಿಟ್ಟು 6 ಹೊಡೆದ್ಬಿಟ್ಟು ಬೇಕಾದ್ರೆ ಹಾರ್ದಿಕ್ ಪಾಂಡ್ಯ ಅವರು 85 ಇದ್ದಾಗಲ್ಲ 99 ವಿರಾಟ್ ಕೊಹ್ಲಿ ಬಂದ್ಬಿಟ್ಟು 6 ಹೊಡಿತಾರೆ, 4 ಹೊಡಿತಾರೆ, ಏನೋ ಒಂದು ಹೊಡೆದ್ಬಿಡ್ತಾರೆ ಬೇಕಾದ್ರೆ. ಜನಗಳು ಇದನ್ನ ಏಟ್ ಮಾಡ್ತಾರೆ ಅಷ್ಟೇ. ಹಾರ್ದಿಕ್ ಪಾಂಡ್ಯ ಬೇಗ ಔಟ್ ಆಗಿದೆ ಒಳ್ಳೇದಾಯಿತು ಅಂತ ಇವಾಗ ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ಸ್ ಏನಕ್ಕೆ ಅನ್ಕೊಂಡಿದ್ರು ಅಂತಂದರೆ, ವಿರಾಟ್ ಕೊಹ್ಲಿಗೆ ಸೆಂಚುರಿ ಮಾಡೋಕ್ಕೆ ಹಾರ್ದಿಕ್ ಪಾಂಡ್ಯ ಬಿಡ್ತಾ ಇರಲಿಲ್ಲ ಅಂತ.
ಸೊ ನಿಮ್ಮ ಅನಿಸಿಕೆ ಏನು? ಹಾರ್ದಿಕ್ ಪಾಂಡ್ಯ ಅವರು ವಿರಾಟ್ ಕೊಹ್ಲಿ ಅವರು 85 ಇದ್ದಾಗ ಅಗ್ರೆಸಿವ್ ಆಗಿ ಆಡೋದಕ್ಕೆ ಅಂತ ಹೋಗ್ತಾರಲ್ಲ, 4 ಬಾಲಿಗೆ 8 ರನ್ ಹೊಡೆದಿರ್ತಾರೆ, 5 ಬಾಲ್ಗೆ 8 ರನ್ ಹೊಡೆದಿರ್ತಾರೆ, ಆಮೇಲೆ ಅದನ್ನು ಕೂಡ 4 ಹೊಡೆಯೋದಕ್ಕೆ ಅಂತ ಹೋಗ್ತಾರೆ. ಸೊ ಇದು ನಿಮ್ಗೆ ಏನಿಸ್ತು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಾ